ಅವ್ರ ಥರ ಬೇಕಂದರೆ ನೆಕ್ಸ್ಟ್ ಕ್ಲೀನಿಂಗ್ ಇದೆ. ಸೊ ನಮ್ಮ ಗೋವಾ ಫ್ರೆಂಡ್ಸ್. ಯಾ ಗೈಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಏನಂದರೆ, ನಾವು ಮಹಾರಾಷ್ಟ್ರಾಗೆ ಹೋಗ್ತಿದ್ದೀವಿ, ಆಂಬಿ ವ್ಯಾಲಿ ರನ್ಗೆ. ಸೊ ಅಲ್ಲಿಂದ ಇನ್ವಿಟೇಷನ್ ಬಂದಿದೆ. ಸೊ ನಾವು ಇಲ್ಲಿಂದ ಹೋಗ್ತಿದ್ದೀವಿ. ಯಾರ ಕಡೆಯಿಂದ ಇನ್ವಿಟೇಷನ್ ಅಂದರೆ ಕ್ಯಾಸ್ಟ್ರಲ್ ಆಯಿಲ್ ಕಡೆಯಿಂದ. ಸೊ ಅವ್ರು ಇನ್ವೈಟ್ ಮಾಡಿದ್ದಾರೆ. ಸೊ ಅವ್ರದ್ದು 2 ಲೋಗೋ ಇದೆ. ರೈಟ್ ಸೈಡು ಲೆಫ್ಟ್ ಸೈಡ್ ಡೋರ್ಗೆ ಸ್ಟಿಕ್ಕರ್ ಮಾಡಬೇಕು. ಸ್ಟಿಕ್ಕರ್ ಕಳಿಸಿದ್ದಾರೆ, ಲೋಗೋ ಕಳಿಸಿದ್ದಾರೆ. ಸೊ ಈಗ ಸ್ಟಿಕ್ಕರ್ ಶಾಪ್ಗೆ ಹೋಗ್ಬಿಟ್ಟು ಸ್ಟಿಕ್ಕರ್ ಮಾಡಬೇಕು. ಸೊ 1000 ಕಿಲೋಮೀಟರ್ ಡ್ರೈವ್. ಸೊ ಬಿಫೋರ್ ಆಯಿಲ್ ಚೇಂಜ್, ಕೂಲೆಂಟ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಸ್ಟೇ ಟ್ಯೂನ್ ಗೈಸ್, ಫುಲ್ ಫನ್ನಾಗಿರುತ್ತೆ ಬ್ಲಾಗು. ಹಂಗೆ ರೋಡ್ ಸೈಡೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಡ್ರೈವ್. ಅಲ್ಲಿ ಬೇರೆ ಪೊಲೀಸ್ ಅವರೆಲ್ಲ ವೆರಿ ಸ್ಟ್ರಿಕ್ಟ್ ಅಂತ ಹೇಳಿದ್ದಾರೆ. ನೋಡೋಣ. ಇದು ನೋಡಿ ಗೈಸ್, ಓಕೆ, ಡಿಸೆಂಬರ್ ಬರ್ಡೇ ಇತ್ತು ಫಸ್ಟಿಗೆ. ಅವತ್ತು ಫ್ರೆಂಡ್ ಕೊಡಿಸಿದ್ದದು. ಇನ್ನದು ಏನನ್ನೋದು ಡ್ರೈ ಆಗಿಲ್ಲ, ಇನ್ನೂ ಫ್ರೆಶ್ ಆಗೇ ಇದೆ, ಲೈಕ್ ಅವ್ರ ಥರ. ಸೊ ಲೆಟ್ಸ್ ಗೋ. ಯಾ ಗೈಸ್, ಸ್ಟಿಕ್ಕರ್ ರೆಡಿ ಆಯಿತು. ಹಾಂ, ಇರಲಿ ಬಿಡು. ಯಾಕೆ, ನೀನೇನು ಹುಡುಗಿನಾ? ಸೊ ಅದು ಸ್ಟಿಕ್ಕರ್ ರೆಡಿ ಆಯಿತು. ನೆಕ್ಸ್ಟು ಇದ್ರದ್ದು ಪ್ಲೇಟ್ ಮಾಡ್ಸೋಣ. ಈ ಸರಿ ಈ ಲೋಗೋ ಬೇಡ, ಜಸ್ಟ್ ವುಲ್ಫ್ 944 ಡಿಸೈನ್ ಆಗಾಕದ. ಫುಲ್ ಡ್ಯಾಮೇಜ್ ಆಗೋಗಿತ್ತು. ಯಾರಂದಂದರೆ ಅವನು ಓಡಾಗ್ಬಿಟ್ಟ, ಅವನು ಡ್ಯಾಮೇಜ್ ಮಾಡಿಕ್ಕಿದ್ದಾನಲ್ಲ. ಗೈಸ್, ಸ್ಟಿಕ್ಕರ್ಸ್ ಫೈನಲಿ ರೆಡಿ. ಅಣ್ಣ ಅದು ಮತ್ತೆ ರಿಮೂವ್ ಮಾಡಿದ್ರೆ ಕರೆಕ್ಟಾಗಿ ಬಂದ್ಬಿಡುತ್ತಲ್ಲ? ಹಾಂ, 3 ಡೇಸ್. ಹಾಂ ಹಾಂ, ಯಾಕೆ ಬಂದ್ಬಿಡು. ಗೈಸ್, ಆ್ಯಕ್ಚುಲಿ ಇದು ವೈಟಲ್ಲಿ ಎಲ್ಲಿದ್ದೆ ಅನ್ನ ಕ್ರೋಮ್ ಮಾಡಿಬಿಟ್ಟಿದ್ರು. ಸೊ ಪ್ಲೇಟ್ಸ್ ನೋಡಿ, ವುಲ್ಫ್, ಡೆಸ್ಟೆವಿಲ್, ವೈಲ್ಡ್ ಫಾಕ್ಸ್. ನಿಮಗೂ ಬೇಕಂದರೆ ಈ ಶಾಪ್ಗೆ ವಿಸಿಟ್ ಮಾಡಿ. ಅಡ್ರೆಸ್ ಇಸ್ಕಾನ್ ಬ್ಯಾಕ್ ಸೈಡ್. ಫೈನಲಿ ಹಳೆ ಮೆಮರೀಸ್, ಪಾಲ್ ವಾಕರ್. ಯಾ ಗೈಸ್, ಸ್ಟಿಕ್ಕರ್ ಎಲ್ಲ ಆಗಿತ್ತು, ಪ್ಲೇಟ್ಸು ಎಲ್ಲ. ಈಗ ಸೆಲ್ ಬಂಕಿಗೆ ಬಂದಿದ್ದೀನಿ. ಸೊ ಕೂಲಂಟು ಆಯಿಲು ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಜರ್ನಿ. ಯಾ ಗೈಸ್, AC ಫಿಲ್ಟರ್ ನೋಡಿ ಯಾವ ರೇಂಜಿಗೆ ಆಗ್ಬಿಟ್ಟೈತೆ. ಸೊ ಇದಕ್ಕೆ BMC ಆಯಿಲ್ ಹಾಕಬೇಕಿತ್ತು, ಸದ್ಯಕ್ಕೆ ಟೈಮ್ ಇಲ್ಲ, ಬರೀ ಏರ್ ಓಡಿಸೋದ. ಯಾ ಗೈಸ್, ಬಿಫೋರ್ ಆಯಿಲ್ ಸರ್ವಿಸ್ ಅದೇನೋ ಇಂಜಿನ್ ಫ್ಲಾಶ್ ಆಕ್ಟಿವ್ ಏನೋ ಕ್ಲೀನಿಂಗ್ ಇದೆ. ಸೊ ಆಯಿಲ್ ಫುಲ್ ಡಾರ್ಕ್ ಇತ್ತು ಅಂದ್ಬಿಟ್ಟು ಅದನ್ನು ಹಾಕಿ ರನ್ ಮಾಡಿಬಿಟ್ಟು ಆಮೇಲೆ ಆಯಿಲ್ ಚೇಂಜ್ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಬೈ ಮಾಡಿರೋದು ಇದು. ಯಾ ಗೈಸ್, ಸೊ ಆಟೋ ಶೋ ಮುಗೀತು. ಇವಾಗ ದಾವಣಗೆರೆಯಿಂದ ಅಂಬಿ ವ್ಯಾಲಿಗೆ ಹೋಗ್ತಿದ್ದೀವಿ. ಸೊ ಎಕ್ಸಾಸ್ಟ್ ಚೇಂಜ್ ಮಾಡ್ಕೊಳ್ಳೋಣ. ಅಲ್ಲಿ ಗಂಟ ಎಕ್ಸಾಸ್ಟಲ್ಲೇ ಹೋಗೋಕ್ಕಾಗಲ್ಲ. ಬಿಡಿ, ಇದು ಪಾರ್ಕಿಂಗ್ ಲೈಟ್ ಆಫ್ ಮಾಡಿ. ಸೊ ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಎಕ್ಸಾಸ್ಟ್ ಚೇಂಜ್ ಮಾಡಿಕೊಂಡು ಸೀದಾ MH. ಸೊ ಟುಮಾರೋ ರೀಚ್ ಆಗಿರ್ತೀವಿ. ಟುಮಾರೋ ಅನ್ಕೊತೀನಿ, ಮೇ ಬಿ, ನೋಡೋದ. ಸೊ ಆನ್ ದ ವೇ ನೈಟ್ ರೋಡ್ ಹೆಂಗಿರುತ್ತೋ ಗೊತ್ತಿಲ್ಲ. ಬೇರೆ ದಾವಣಗೆರೆ ಆದಮೇಲೆ ರೋಡೇ ಚೆನ್ನಾಗಿಲ್ಲ ಅಂದರು. ನೋಡೋಣ ಗಾಯ್ಸ್, ಎಕ್ಸಾಸ್ಟ್ ಚೇಂಜ್ ಮಾಡ್ತಾ ಇದ್ದಾರೆ. ಗಾಯ್ಸ್, ಯಾವ ರೋಡ್ ಬಡಿದು? ಧಾರವಾಡ ರೋಡ್ ಗೈಸ್. ಫುಲ್ ವರ್ಸ್ಟ್ ಅಂದರೆ ವರ್ಸ್ಟ್. ಈ ಲೋ ಪ್ರೊಫೈಲ್ ಟೈರ್ ಇದಕ್ಕೆಲ್ಲ ಸೆಟ್ಟೇ ಆಗಲ್ಲ, ಆ ರೇಂಜಿಗಿದೆ. ಬೆಳಗ್ಗೆ ನೋಡಬೇಕು ವೀಲ್ ಎಷ್ಟು ಕಡೆ ಡ್ಯಾಮೇಜ್ ಆಗಿದೆಯಾ ಅಂತ. ಯಪ್ಪ
ನಾನೇನು ಅಂದ್ಕೊಂಡಿದ್ದೆ, ಈಸಿ ಅಂದ್ಕೊಂಡಿದ್ದೆ ಎಮ್ ಎಚ್ಗೆ ಹೋಗೋದು. ಈ ರೋಡ್ ಹಿಂಗಿದ್ದಿದ್ರೆ ನಾನು ಒಪ್ಕೊತಾನೆ ಇರಲಿಲ್ಲ. ಆ ರೇಂಜಿಗೆ ಐತೆ ರೋಡು. ತುಮಕೂರು ರೋಡ್ ಹೆಂಗೋ ಕಷ್ಟಪಟ್ಟು ಬಂದೆ, ಅದಕ್ಕಿಂತ ಇದು ಇನ್ನೂ ವರ್ಸ್ಟ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು. ದಾರಿ ತಪ್ಪಿ ಬಂದಿರೋದಲ್ಲ, ಅದೇನೋ ಡೈಲಾಗ್ ಇದೆಯಲ್ಲ ಆ ಥರ ಆಯಿತು. ಮುನ್ನಡಿ ಫುಲ್ ಟ್ಯಾಂಕ್ ಹಾಕಿದ್ದೀವಿ. ಅಲ್ಲಿ ಆ ಕಾಲೇಜ್ ಶೋ ಮುಗಿಸ್ಕೊಂಡು ಇದೆ. ಎಷ್ಟು ಹೊರಡುತ್ತೆ, ನಾವು ಹೋಗ್ಬೋದು ಅನ್ಕೊತೀನಿ. ಸೊ ಇಲ್ಲಿಂದ ಹೋಗೋದೇ 2 days ಆಗೋಗುತ್ತೆ ಗೈಸ್. ಆ ಥರ ಇದೆ ರೋಡ್ಗಳು. ಗೈಸ್, ಸೊ ಈಗ ರೋಡಿಂದ ಫಸ್ಟ್ ಟೋಲ್ ನಮಗೆ ಸಿಗ್ತಿದೆ. ಯಪ್ಪ, ಹೆಂಗೋ ಸ್ವಲ್ಪ ದೂರ ರೋಡ್ ಚೆನ್ನಾಗಿರಲಿಲ್ಲ. ಅದಾದಮೇಲೆ ಓಕೆ ಇನ್ನು ಮುಂದಕ್ಕೆ ಹೆಂಗಿದೆಯೋ ಗೊತ್ತಿಲ್ಲ, ನೋಡಬೇಕು ಗೈಸ್. ಆ ಹೈವೇದಲ್ಲಿ ಒಂದು ಟೀ ಶಾಪ್ ಕೂಡ ಇಲ್ಲ. ಒಂದು ವಾಟರ್ ಬಾಟ್ಲ್ ಇಸ್ಕೊಳ್ಳೋಣ ಅಂದರೆ ಸೈಕ್ ಇದು ಊರು. ಬೆಳಗಾಂ ಬಂದಿದ್ದೀವಾ? ಓಕೆ. ಈ ಸೈಡ್ ಫುಲ್ ಕಬ್ಬು, ಬರೀ ಕಬ್ಬು ಲಾರಿನೇ ಓಡ್ತಿದೆ ನೋಡಿ. ಎಷ್ಟೆಷ್ಟು ಐಟು ಯಪ್ಪ. ಹಂಗಾರೆ ಈ ಕಡೆ ಎಲ್ಲ ಆಣೆಕಟ್ಟ ಇರುತ್ತಾ? ಎಲಿಫೆಂಟ್. ನೋಡ, ಅದು ಎಷ್ಟು ಲೈಟ್ ಕಾಣಿಸ್ತೈತೆ. ಎಲ್ಲಿ ಬಡಿ ಚಿಕ್ಕದಾಗಿ ಕಾಣಿಸ್ತೈತೆ. ಬ್ಯಾಕ್ ಗ್ರೌಂಡ್ ಮರ ಇದ್ದೈತೆ ನೋಡಿ. ಇದು ಡಬಲ್ ಲಾರಿ, ಸಾರಿ ಡಬಲ್ ಟ್ರ್ಯಾಕ್ಟರ್ ಒಂದೇ, ಅದಕ್ಕೆ ಡಬಲ್ ಲೋಡೆಡ್ ಬ್ಯಾಕ್ ಸೈಡ್. ಇವಾಗ ಇದು ಯಾವ್ದು ಆಂಧ್ರ ರೋಡ್ ತರ ಇದು. ನೋಡಿ ಗೈಸ್, ಇದೆಲ್ಲ ರೋಡಾ? ಇಲ್ಲ ರೋಡಾ ಅಂತೀನಿ. ಯಪ್ಪ ಪಾಪ, ಈ ಲಾರಿ ಎಲ್ಲ ಹೆಂಗ್ ಓಡ್ತಾರಪ್ಪ, ಅಷ್ಟು ದೊಡ್ಡ ಗುದ್ದಿ ಅಲ್ಲದಲ್ಲಿ. ಗಡಿ ಅಯ್ಯೋ. ನೆಕ್ಸ್ಟ್ ಇವ್ರ ಸವಾಲನ್ನೇ ಬೇಡಪ್ಪ ನನಗೆ. ರೋಡ್ ರೆಡಿ ಆಗೋವರೆಗೂ ಬರಲ್ಲ, ಬಟ್ ಈ ಜನ್ದಲ್ಲಿ ರೆಡಿ ಆಗಲ್ಲ ಅದು. ಯಾವಾಗ ರೆಡಿ ಆಗುತ್ತೋ ಮೋಸ್ಟ್ಲಿ ನನ್ನ ಮಗ ಓಡಿಸ್ಬೇಕಾದ್ರೆ ಚೆನ್ನಾಗಿರುತ್ತೆ ಈ ರೋಡ್ಗಳು. ಫೈನಲಿ ನಿಪ್ಪಾಣಿ ಬಂದಿದ್ದೀವಿ. ಸೊ ಇಲ್ಲೊಂದು ರೂಮ್ ಮಾಡಿದ್ದೀವಿ, ಪರವಾಗಿಲ್ಲ. ಈ ರೂಮಲ್ಲಿ 24 hours ಕೊಟ್ಟಿದ್ದಾರೆ. ಸೊ ಬೇರೆ ಕಡೆ ವಿಚಾರಿಸಿದಾಗ ಟೋಲರ್ಸ್ ಹೇಳಿದ್ರು ಚೆಕ್ಔಟು. ಸೊ ಇಲ್ಲಿ 24 hours ವಿತ್ AC 1500 rupees ಅಷ್ಟೇ. ಸೊ ಇಲ್ಲಿ ಗೋವಾದಿಂದ ಒಂದು ರೆಡ್ ಶಿಫ್ಟ್ ಬರುತ್ತೆ. ಆ ಶಿಫ್ಟ್ ಬಂದರೆ ಆ ಶಿಫ್ಟ್ ಜೊತೆ ಜಾಯ್ನ್ ಆಗಿ ನಾಳೆ ಸಂಜೆ ಹೋಗೋದು ಅನ್ಕೊತೀನಿ ಅಷ್ಟೇ ಗೈಸ್. ಇನ್ನು ನಿದ್ದೆ ಮಾಡಿ ರೆಸ್ಟ್ ತಗೋಬೇಕು. ಆ ರೋಡಲ್ಲಿ ಓಡಿಸ್ಕೊಂಬಂದ್ಬಿಟ್ಟು ಫುಲ್ ಸೈಕ್ ಅನ್ಕೊಳ್ಳಿ. ಸೊ ಆ ಶಿಫ್ಟ್ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಹೇ ಗೈಸ್, ಮಾರ್ನಿಂಗ್ ಎದ್ದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೋಬೇಕಿತ್ತು. ಸೊ ಅದು ಫ್ರೂಟ್ಸ್ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಈ ಜಂಕ್ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಅದಕ್ಕೆ ಔಟ್ ಸೈಡ್ ಬಂದಿದ್ದೀವಿ. ಬೈ ಕಮ್ ಕರ್ಕದೆ ಇದು ಪೂರಾ ನಮಗೆ ಭಾಷೆ ಬರಲ್ಲ. ಬರೀ ಮಾವಿನಕಾಯಿ ಬೇಕಾ? ಮಾವಿನಕಾಯಿ. ನೀನು ಪ್ರೆಗ್ನೆನ್ಸಿ ಅಲ್ವಾ? ನಾವು ಸ್ಟೇ ಆಗಿರೋ ಹೋಟೆಲ್ ಮನೇನ ಇಲ್ಲ ಹೋಟೆಲಾಗ ಗೊತ್ತಾಗ್ತಿಲ್ಲ. ಸೆನ್ಸರ್ ಫುಲ್ ಟ್ಯಾಕು ಸರಿ ಆಯ್ತಾ, ಬಟ್ ಆಲ್ರೆಡಿ ವಿ ಚೆಕ್ಕಿಂಗ್. ಅಯ್ಯಪ್ಪ, ಇಲ್ಲಿ ಹೋಟೆಲ್ ರಿಸೆಪ್ಷನಿಂದ ಫೋನ್ ಬರ್ತಾ ಇದೆ. ಕೆಳಗಡೆ ಫ್ಯಾನ್ಸ್ ಬಂದಿದ್ದಾರಂತೆ. ನಿಪ್ಪಾಣಿಲೂ ಇದ್ದಾರೆ ನಮಗೆ ಫ್ಯಾನ್ಸ್. ಸೊ ಲೆಟ್ಸ್ ಗೋ. ಬಾಬಡಿ ನೀನು
ಕಾರ್ಡ್ ತಗೋ ಫಸ್ಟು ನೋಡೋಣ ಹಿಂಗಿದೆ ನೋಡಿ ಸೈಕ್ ಆಗಿದೆ. ಸೊ ಇಲ್ಲಿ ಬಾಯ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಕೆಳಗಡೆ ಹೋಗೋಕ್ಕೆ ಶೈ ಆಗ್ತಿದೆ. ಗಾಯ್ಸ್ ಇದೇ ಹೋಟೆಲ್ ಸ್ಟೇ ಇದ್ವಿ, ಫ್ಯಾನ್ಸ್ ಬಂದಿದ್ದಾರೆ. ಇಲ್ಲಿ ನಿಪ್ಪಾಣಿ ಬಾಯ್ಸ್ ಬಂದಿದ್ದರು. ಸೊ ಅವ್ರಿಗೆ ಪಾಪ್ಸ್ ಕೇಳಿದ್ರು, ಪಾಪ್ಸ್ ಹಾಕಿ ಮತ್ತೆ ಚೆಕಿಂಗ್ ಇನ್ಸೈಡ್. ಯಾ ರೂಮ್ ಚೆಕ್ಔಟ್ ಆಗಿ. ಸೊ ಈಗ ಫ್ರೆಂಡ್ ಶಿಫ್ಟು ಗೋವಾದಿಂದ ಬಂದಿದ್ದಾರೆ. ಸೊ ಅವರು ಅಲ್ಲಿಗೆ ಬರ್ತಿದ್ದಾರೆ ಆಂಬಿ ವ್ಯಾಲಿಗೆ. ಸೊ ಪಾರ್ಟ್ನರ್ಗೆ ಒಬ್ಬರು ಸಿಕ್ಕಿದ್ರು. ಈಗ ಫುಲ್ಲು ಜಾಲಿ ಜಾಲಿ. ಬಟ್ ಚಳಿ ಹೆಂಗಾಯಿಸಿದ್ರಿ ಅಪ್ಪ. ಅದರಲ್ಲಂತೂ ಪೆಟ್ರೋಲ್ ಫುಲ್ ಡ್ರೈ. ಎಲ್ಲ ಹಾಕಿದ್ದಂದರೆ ದಾವಣಗೆರೆಗೆ ಬರ್ಬೇಕಾದ್ರೆ ಹಾಕಿದ್ದು. ಸೊ ಸ್ವಿಫ್ಟ್ಗೂ ಅದಕ್ಕೂ ಹಾಕ್ತಿದ್ದೀವಿ. ಸ್ವಿಫ್ಟ್ 11 ಲೀಟ್ರಿಗೆ ಫುಲ್ ಟ್ಯಾಂಕ್ ಆಗೋಯ್ತೇನೋ. ನಂದಂತೂ 34 ಲೀಟ್ರ್ ಹಿಡಿಯುತ್ತೆ. ಇದರಲ್ಲೊಂದು ಸರ್ಪ್ರೈಸ್ ಇದೆ ನೋಡಿ, ಇದು 5 ವೋಲ್ಟ್ ಕಸ್ಟಮೈಸ್. ಯಾ ಫ್ಯೂಲ್ ಫುಲ್ ಟ್ಯಾಂಕ್ ಆಯಿತು. ನಾವು ಸಮ್ ಶೂಟ್ಸ್ ಆಫ್ಟರ್ ವೀಕು. ಇಲ್ಲಿಂದ 330 ಕಿಲೋಮೀಟರ್ ಏನೋ ತೋರಿಸ್ತಿದೆ. ಸೊ ಲೆಟ್ಸ್ ಗೋ. 7 hours ಜರ್ನಿ, ಬಟ್ ಇನ್ ರೋಡ್ ಗುಡ್ಸ್ ನಾಟ್ ಲುಕ್. ಮ್ಯಾಪ್ ತೋರಿಸು ಗೈಸ್. ಎಲ್ಲಿ ಆ ಡೈವರ್ಷನ್ ರೋಡೆಲ್ಲ ಒಂಟೆ ಹೋಯ್ತು ನೋಡಿ ಗೈಸ್. ಫುಲ್ಲು ಡೈವರ್ಷನ್ ರೋಡ್, ಫುಲ್ಲು ಜಿಗಿ ಜಿಗಿ ರೆಡ್ ಮಾರ್ಕ್. ಅಯ್ಯಪ್ಪ ನೋಡಿ, ಇದೇ ಆಗಲ್ಲ. ಲೆಫ್ಟ್ ರೈಟ್ ಡೈವರ್ಷನ್ ಚೆನ್ನಾಗಿ ಬಂದೆ ಅಲ್ಲಿಂದ. ಏನೋ ಹೋಯ್ತಾ ಹೋಯ್ತಾ ಅದು ಹೆಂಗಿರುತ್ತೋ ಗೊತ್ತಿಲ್ಲ. ರೋಡು ವಿಚಿತ್ರ ವಿಚಿತ್ರ ಇದೆ ಇಲ್ಲಿ ಮಾತ್ರ ರೋಡು. ಫೈನಲಿ ನಮ್ಮದು ಕರ್ನಾಟಕದ ಗಾಡಿ ಕಾಣಿಸ್ಕೊಂತಪ್ಪ. ಹಾಂ 2. ಬಟ್ ಇದು ನಮ್ಮ ಕಾರ್ ರಿಜಿಸ್ಟರ್ ಯಶವಂತಪುರದೆ K04. ಯಪ್ಪ ಇಲ್ಲಿ ಗಂಟೆ ಹೆಂಗೆ ಓಡಿಸ್ಕೊಂಬರ್ತಾರೋ ಗೊತ್ತಿಲ್ಲ ಸ್ವಾಮಿ. ಫುಲ್ ಜಾಮಾಗಿ ಹೋಗಿದೆ. ಶಿಫ್ಟ್ ಎಲ್ಲಿ ಹಿಂದೆ ಐತಲ್ಲ, ಏನು ಟ್ರಾಫಿಕ್. ಅದರದ್ದು K41C 9444 ನಂಬರ್. ಕೆ 3 ಗಾಡಿ ನೋಡಿದ್ದೀವಿ. 41 ಎಲ್ಲಿ ರಿಜಿಸ್ಟರ್ ಗೊತ್ತಾ? ಕನಕಪುರ ರೋಡು ಅವಳಲ್ಲಿ. ನಾವು ಆರವಲ್ಲಿ ಟನೆಲ್ ಸಿಕ್ತು. ಸ್ವಿಫ್ಟ್
ಟು ಬ್ಯಾಕರ್. ಯಾ ಫೈನಲಿ ಇನ್ನೊಂದು 5-10 ಮಿನಿಟ್ಸ್ ಪುಣೆ. ಜಸ್ಟ್ ಒಂದು ಸತಾರ ಟೋಲ್ ಕ್ರಾಸ್ ಮಾಡಿದ್ದೀವಿ. ಅಯ್ಯಪ್ಪ, ಇಲ್ಲಿ ನೈಟ್ ಏನು ವೆದರ್ ಗೈಸ್. ಈಚೆ ಹೋದರೆ ಸಾಕು, ಕೈಯೆಲ್ಲ ಡ್ಯಾನ್ಸ್ ಚಗ 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 ಅಂತ. ಸೊ ಸ್ವಿಫ್ಟ್ ಹೋಗ್ತಿದೆ ಮುಂದೆ. ಯಾ ಇನ್ನೊಂದು ಟನಲ್ ಸಿಕ್ತು. ಇದರಲ್ಲಿ ಒನ್ಲಿ 60 ಸ್ಪೀಡ್ ಹಾಕಿದ್ದಾರೆ. ಅಯ್ಯೋ ಯಪ್ಪ, ರೋಡೇ ಚೆನ್ನಾಗಿಲ್ಲ. ಇಲ್ಲೆಲ್ಲ ತಂದರೆ ಕಾರ್ ಒಂದು ವಾರ ಇರಲ್ಲ, ಫುಲ್ ಡ್ಯಾಮೇಜ್ ಆಗೋಗುತ್ತೆ. ಇವಾಗ ಶಿಫ್ಟ್ ಹಿಡಿ ಫ್ರಂಟಿಂದ ನೀನು. ಹಿಡಿಬೇಡಿ ಫ್ರಂಟಿಂದ ಶಿಫ್ಟ್. ಯಾ ಇದು 3ನೇ ಟನ್ನಲ್ಲು. ಬರೀ ಟನ್ನಲ್ಲೇ ಗೈಸ್ ಈ ಕಡೆ. ಈಗಲಾದರೂ ಸ್ವಲ್ಪ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳೋಣ, ಯಾಕಂದರೆ ರೋಡ್ ಚೆನ್ನಾಗಿದೆ. ಅಲ್ಲಿ ರೋಡ್ ವರ್ಸ್ಟ್ ಆಗಿತ್ತು, ಬಟ್ ಇಲ್ಲಿ ಟ್ರಾಫಿಕ್ ಇದೆ ಗೈಸ್, ಫುಲ್ಲು ಲಾರಿ. ಇದರಲ್ಲಿ ನಮ್ಮ ಸ್ವಿಫ್ಟನ್ನು ಎಲ್ರಿ ಮಾಡ್ತಾರೆ. ಓ ಸೈಕ್ ಹೋಗಿದೆ ಬರೋ ಒಳಗಡೆ, ಫುಲ್ಲು ಬಂಡೆ ಅನಿಸ್ತೈತೆ. ಟನಲ್ ಹೋಯ್ತು ಅಷ್ಟೇ, ಬರೀ ಟನಲ್ ಮುಗೀತು ಬರೀ. ಇದು 5ನೇ ಟನಲ್. ಸ್ಪೀಡ್ ಲಿಮಿಟ್ಸ್ 80 ಸ್ಪೀಡ್ ಲಿಮಿಟ್ಸ್. ಯಾ ಗೈಸ್, ಸೊ ನಮ್ಮ ಗೋವಾ ಫ್ರೆಂಡ್ಸ್ ರೂಮ್ ಮಾಡಿದ್ರು. ಇಲ್ಲಿ ಒಂದು ಹೋಟೆಲ್ ವಿಲ್ಲಾ ಬುಕ್ ಮಾಡಿಬಿಟ್ಟಿದ್ರು. ಸೊ ಇದೆಲ್ಲ ಪಾರ್ಕ್ ಆಯಿತು. ಸೊ ಜನ್ನು ರೇಸಿಗೆ ಆಗುತ್ತೆ ಅದೊಂದು. ಇದು ಬರೀ ಟ್ರಾವೆಲ್ ಜರ್ನಿ ವ್ಲಾಗ್ ಮಾತ್ರ ಇರುತ್ತೆ. ಸೊ ನಾಳೆದು ಈವೆಂಟ್ಸ್ದು ನಿಮಗೆ ವ್ಲಾಗು ಡೇ 1 ಡೇ 2 ಅಂಡು ಮತ್ತೆ ಬ್ಯಾಂಗ್ಳೂರು ಬರೋ ವ್ಲಾಗ್ ಇರುತ್ತೆ. ಸೊ ಸ್ಟೇ ಟ್ಯೂನ್ ಗೈಸ್, ಬಾಯ್. ಜಸ್ಟ್ ಇದರಲ್ಲಿ ಏನಂದರೆ ರೋಡ್ ಸೈಡ್ ಅಂಡ್ ನಾವು ಸ್ಟೇ ಆಗಿರೋ ಕಂಟೆಂಟ್ ಮಾತ್ರ ಇರುತ್ತೆ, ಆಟೋಮೋಟಿವ್ ಜಾಸ್ತಿ ಇರಲ್ಲ. ಸೊ ನಾಳೆ ಇರುತ್ತೆ ಆಟೋಮೋಟಿವ್. ಸ್ಟೇ ಟ್ಯೂನ್, ಬಾಯ್.